ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಆದ್ಯ ಬಟ್ ಯೂಟ್ಯೂಬ್ ಚಾನಲ್. ಇವತ್ತು ಫೈನಲ್ ಡೇ. ಇವತ್ತು ಮಕ್ಕಳಿಗೆಲ್ಲ ಸ್ವಿಮ್ಮಿಂಗ್ ಕಾಂಪಿಟಿಷನ್ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕಾಂಪಿಟಿಷನ್ ಸ್ಟಾರ್ಟ್ ಆಗುತ್ತೆ. ಇದು ಬಾಯಾರು ಪ್ರಶಾಂತಿ ವಿದ್ಯಾ ಕೇಂದ್ರದಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲ್, ಈಜುಕೊಳ. ಇಲ್ಲಿ 20 ದಿವಸಗಳ ಕಾಲ ಸಮ್ಮರ್ ಸ್ವಿಮ್ಮಿಂಗ್ ಕ್ಯಾಂಪ್ ಅನ್ನ ಏರ್ಪಡಿಸಿದ್ರು. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಮಕ್ಕಳಿಗೆ ಕಾಂಪಿಟೇಷನ್ ಅನ್ನ ಏರ್ಪಡಿಸಿದ್ದಾರೆ. ಹಾಗಾಗಿ ಎಲ್ಲ ಪೇರೆಂಟ್ಸ್ ಮಕ್ಕಳೆಲ್ಲ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಕಾಂಪಿಟೇಷನ್ಗೆ ಬೇಕಾದಂತಹ ಎಲ್ಲ ಪೂರ್ವ ತಯಾರಿಗಳನ್ನು ಕೂಡ ಇಲ್ಲಿ ಮಾಡಿಕೊಂಡಾಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕಾಂಪಿಟೇಷನ್ ಶುರು ಆಗುತ್ತೆ. ಇಲ್ಲಿ ಸೀನಿಯರ್ ಮತ್ತು ಜೂನಿಯರ್ ವಿಭಾಗಗಳಲ್ಲಿ ಕಾಂಪಿಟೇಷನ್ ಇತ್ತು. ಮಕ್ಕಳನ್ನ ಏಜ್ ಬೇಸಿಸ್ ಮೇಲೆ ಸೀನಿಯರ್ ಮತ್ತು ಜೂನಿಯರ್ ವಿಭಾಗಗಳನ್ನಾಗಿ ಮಾಡಿದ್ರು. ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಮಕ್ಕಳನ್ನ ಮೂರು ಜನರ ಒಂದೊಂದು ಗುಂಪುಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಟೈಮ್ ಬೇಸಿಸ್ ಮೇಲೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅನ್ನ ಡಿಸೈಡ್ ಮಾಡ್ತಾರೆ. ಆದ್ಯ ಇಲ್ಲಿ ರೆಡಿಯಾಗಿ ಕೂತಿದ್ದಾಳೆ. ಇವಾಗ ಸ್ವಿಮ್ಮಿಂಗ್ ಕಾಂಪಿಟಿಷನ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಸೀನಿಯರ್ ವಿಭಾಗದ ಮಕ್ಕಳಿಗೆ ಕಾಂಪಿಟಿಷನ್ ಇತ್ತು. ಇಲ್ಲಿ ಜಡ್ಜಸ್ ಟೈಮ್ ಅನ್ನ ಕೂಡ ಮೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮೂರು ಜನ ಮಕ್ಕಳನ್ನ ಒಂದು ಸಲಕ್ಕೆ ಟ್ರ್ಯಾಕ್ ಅಲ್ಲಿ ಕಳಿಸ್ತಾರೆ. ಆದ್ರೆ ಆ ಮೂರೂ ಮಕ್ಕಳ ನಡುವೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಡಿಸೈಡ್ ಆಗುವಂತಹದ್ದಲ್ಲ. ಬದಲಾಗಿ ಟೋಟಲ್ ಆಗಿ ಸೀನಿಯರ್ ವಿಭಾಗದಲ್ಲಿ ಟೈಮ್ ಬೇಸಿಸ್ ಮೇಲೆ ಯಾರು ಫಸ್ಟ್ ರೀಚ್ ಆಗಿರ್ತಾರೆ ಅದರ ಆಧಾರದಲ್ಲಿ ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಡಿಸೈಡ್ ಆಗುತ್ತೆ. ಇವಾಗ ಜೂನಿಯರ್ ವಿಭಾಗದ ಕಾಂಪಿಟಿಷನ್ ಇಲ್ಲಿ ನಡೀತಾ ಇದೆ. ಸ್ವಿಮ್ಮಿಂಗ್ ಕಾಂಪಿಟಿಷನ್ ನಂತರ ಲಘು ಉಪಹಾರ ಇತ್ತು. ಇವಾಗ ಸಭಾ ಕಾರ್ಯಕ್ರಮ ಆರಂಭ ಆಗಿದೆ. ಸ್ವಿಮ್ಮಿಂಗ್ ಸಮ್ಮರ್ ಕ್ಯಾಂಪ್ ಅನ್ನು ಪ್ರಶಾಂತಿ ವಿದ್ಯಾ ಕೇಂದ್ರದಿಂದ ನಾವು ನಡೆಸಿದ್ದೇವೆ. ಅದರ ಸಮಾರೋಪ ಅಂದರೆ ಇವತ್ತಿನ ಒಂದು ಸಣ್ಣ ಕಾಂಪಿಟೇಷನ್ ಮಾಡಿ ಇವತ್ತು ಮಕ್ಕಳಿಗೆ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇವತ್ತಿಗೆ ಬಂದಿರುವ ನಮ್ಮ ಮ್ಯಾನೇಜರ್ ಸರ್ ಅವರಿಗೆ ನನ್ನ ಹಾರ್ದಿಕ ಸ್ವಾಗತ. ಸೆಕ್ರೆಟರಿ ಕೋಆಪರೇಟಿವ್ ಬ್ಯಾಂಕ್ ಬಾಯಾರ್ ಇವರಿಗೂ ನಾನು ವಾಮನ್ ಸರ್ ಅವರಿಗೂ ಕೂಡ. ಇವಾಗ ನಾವು ನಡೆಸಿರುವ ಕಾಂಪಿಟೇಷನ್ ಅಲ್ಲಿ ಕೆಲವು ಮಕ್ಕಳು ವಿನ್ನರ್ ಆಗಿದ್ದಾರೆ. ಆ ಮಕ್ಕಳಿಗೆ ಸರ್ಟಿಫಿಕೇಟ್ ವಿತರಣೆ ಮಾಡುವುದಕ್ಕಾಗಿ ನಾವಿಲ್ಲಿ ಇವತ್ತು ಸೇರಿಕೊಂಡಿದ್ದೇವೆ. ಇದರ ಮುಂಚಿತವಾಗಿ ನಾನು ಮಕ್ಕಳನ್ನು ಮಾಡಿದ ಭಟ್ರಾಜು ಶಾಲೆಯ ಅಧ್ಯಾಪಕರು ಹಾಗೂ ಇರುವಂತಹ ಟೀಚರ್ಸ್ಗಳೇ ಹಾಗೂ ಮಕ್ಕಳೇ ಹಾಗೂ ಅವರ ಹೆತ್ತವರು. ಇದು ನಾನೇನು ದೊಡ್ಡ ಮಾತೇನು ಹೇಳೋಳಲ್ಲ, ಆದರೂ ಕೂಡ ಇದೊಂದು ಒಳ್ಳೆಯ ಕೆಲವೊಂದು ಮಕ್ಕಳಿಗೆ ನೀರಿಗೆ ಇಳಿಲಿಕ್ಕೆ ಭಯ ಇರುವಂತಹ ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ಅವರ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಆದ ಕಾರಣ
ಇನ್ನು ಮುಂದೆ ಒಳ್ಳೇದಾಗಲಿ ಅಂತ ಮಾತನ್ನು ಎರಡೆರಡು ಮಾತಲ್ಲಿಗೆ ನಿಲ್ಲಿಸ್ತೇನೆ. എല്ലാവർക്കും നമസ്കാരം. നമ്മുടെ ശരീരത്തിൻ്റെ എല്ലാ അവയവങ്ങൾക്കും വേണ്ട ഒരു എക്സസൈസാണ് സ്വിമ്മിങ്. നിങ്ങൾ റെഗുലറായി സ്വിമ്മിങ് പ്രാർത്ഥനാവാണ് ഒരു അരമണിക്കൂർ നീന്തുകയാണെങ്കിൽ വേറെ ഒരു എക്സസൈസിൻ്റെയും ആവശ്യമില്ല. പ്രത്യേകിച്ചിട്ടും നിങ്ങളുടെ ബോഡി വെയിറ്റ് മെയിൻറ്റെയിൻ ചെയ്യും. ഒരുപാട് ഭക്ഷണം കഴിക്കുന്ന കുട്ടികളാണെങ്കിൽ സാധാരണയായി അവരുടെ ബോഡി വെയിറ്റ് ജാസ്തിയാവും. പക്ഷേ ഇഫ് യു ആർ റെഗുലർലി സ്വിമ്മിങ് യുവർ ബോഡി വെയിറ്റ് വിൽ ബി ബാലൻസ്. അതുകൂടാതെ ഇറ്റ് ഇസ് എ വെരി ഗുഡ് കാർഡിയോ വാസ്കുലർ എക്സസൈസ്. നിങ്ങളുടെ ഹൃദയത്തിന് ഏറ്റവും നല്ല ഒരു എക്സസൈസാണ് സ്വിമ്മിങ്. സ്ഥിരമായി നീന്തൽ പ്രാക്ടീസ് ചെയ്യുന്ന ഒരു കുട്ടിക്ക് ഒരിക്കലും ഹാർട്ട് അറ്റാക്ക് വരില്ല. അത് ഷുവറാണ്. ഇറ്റ് ഇസ് സയന്റിഫിക്കലി പ്രൂവ്. സയൻസ് തെളിയിച്ച ഒരു കാര്യമാണ്. സ്ഥിരമായി നീന്തൽ പ്രാക്ടീസ് ചെയ്യുന്ന ആർക്കും ഹാർട്ട് അറ്റാക്ക് വരുന്നതാണ്. അതുപോലെ തന്നെ നിങ്ങളുടെ ലങ്സിനെ വളരെ സ്ട്രോങ് ആക്കും സ്വിമ്മിങ്. അതുപോലെ ഒരുപാട് ഗുണങ്ങളുള്ള ഒരു കലയാണ് സ്വിമ്മിങ്. ഒരുപാട് പറയാം, പക്ഷേ സമയം നീണ്ടുപോകും. ഈ പ്രയോജനങ്ങളൊക്കെ മനസ്സിലാക്കി ഇവിടെ സ്വിമ്മിങ് പഠിക്കാൻ വന്ന എല്ലാ കുട്ടികളെയും അവരുടെ പേരൻസിനെയും ഞാൻ അഭിനന്ദിക്കുന്നു. ഒപ്പം ഞങ്ങളുടെ നന്ദി അറിയിക്കുകയും ചെയ്യും. തുടർന്നും സ്വിമ്മിങ് പഠിക്കാനും സ്വിമ്മിങ്ങിൽ നല്ലൊരു ഭാവി പ്രാപ്തിയെടുക്കാനും ദൈവം നിങ്ങളെ അനുഗ്രഹിക്കട്ടെ എന്ന് പ്രാർത്ഥിച്ചുകൊണ്ട് നിർത്തുന്നു. ಮೇಲೆ ಪ್ಯಾರೆಂಟ್ಸ್ ನಿಮ್ಮ ಅಭಿಪ್ರಾಯಗಳನ್ನು ಹೇಳೋದಿದ್ರೆ ಈ ಒಂದು ಅವಕಾಶ ಅಂತ ಹೇಳಿದ್ರೆ ಪ್ರಸಾದಿ ವಿದ್ಯಾಕೇಂದ್ರ ಒದಗಿಸಿದ್ದು ಬಹಳ ಉತ್ತಮವಾದ ಒಂದು ಕಾರ್ಯ ಅಂತ ಹೇಳ್ಬೋದು. ಎಲ್ಲಿಯೂ ಸಿಗದಂತಹ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಮಕ್ಕಳು ಒಂದು ತಿಂಗಳ ಕಾಲ ಸೌಹಾರ್ದಯುತವಾದ ವಾತಾವರಣದಲ್ಲಿ ಎಲ್ಲರೊಟ್ಟಿಗೆ ಸೇರಿ ಬೆಳೆದು ಆನಂದ ಪಟ್ಟರು, ಅದರೊಟ್ಟಿಗೆ ಕಲಿತರು ನಮ್ಮ ಸಾರಿದ್ದಾರೆ. ಅವರು ಬಹಳ ಪರಿಶ್ರಮ ಪಟ್ಟಿದ್ದಾರೆ ಮಕ್ಕಳೊಟ್ಟಿಗೆ ವಿದ್ಯಾಕೇಂದ್ರಕ್ಕೆ ಅನಂತ ಧನ್ಯವಾದಗಳು. ಒಂದೇ ಕೂಡ ನಿಮ್ಮಲ್ಲಿ ಇಂತಹ ಈ ಸಮಾರಂಭದ ಹಾಗೂ ತರಬೇತಿಗಳು ನಡೆಯುತ್ತಲೇ ಇರಲಿ ಎಂದು ಭಾವಿಸ್ತೇನೆ. ಅದಕ್ಕಾಗಿ ಕಾಯುತ್ತೇನೆ. ಧನ್ಯವಾದಗಳು. രണ്ട് മക്കളുള്ള ക്യാമ്പുകളുണ്ട്. അപ്പൊ നമുക്ക് ഈ ചുറ്റുവട്ടത്തിൽ നിന്ന് ഞാൻ കണ്ടിട്ട് കല്യാണം കഴിക്കുമ്പോൾ 13 വർഷം. പക്ഷെ കുട്ടികളുടെ ഒരു കാര്യം നോക്കുമ്പോഴത്തേക്കും ചുറ്റുവട്ടത്ത് ഒരു എന്തെങ്കിലും ഒരു എക്സ്ട്രാ ആക്ടിവിറ്റി പഠിപ്പിക്കണമെങ്കിൽ നമുക്കൊരു ഓപ്ഷനേ ഇല്ല ഈ ഒരു നാട്ടിലേക്ക് വരുമ്പോഴത്തേക്കും. അപ്പൊ അങ്ങനെയുള്ള ഒരു സമയത്ത് നമ്മൾ സമ്മർ വരുമ്പോഴത്തേക്കും ഒരു ടെൻഷനാണ്. ഈ വെയിലത്ത് എന്താക്കി പിള്ളേരുടെ കൊണ്ടിടും എന്നുള്ള ഒരു ടെൻഷനുള്ള കാര്യമാണ്. അപ്പൊ അങ്ങനെയുള്ള ഒരു സമയത്ത് ഇങ്ങനൊരു നിങ്ങളൊരു കാര്യം പ്രശാന്തി വിദ്യാഭ്യാസത്തിൽ ഒരു സംഭവം ചെയ്തതും അതിൽ എന്റെ മക്കൾക്ക് ഒരു ഭാഗമാകാൻ കഴിഞ്ഞതിലും വളരെയധികം സന്തോഷം. അവരും ഹാപ്പിയാണ്. ವಿನ್ ಆಗಬೇಕು ಅಂತ ಹೇಳೋದು ತುಂಬಾ ಕಡಿಮೆ. ಸೊ ಫಸ್ಟ್ ವಿನ್ನರ್ನ ಹೆಸರನ್ನು ಕರಿತೀವಿ ನಾವು. ಆಮೇಲೆ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡುವಂತ. ಫಸ್ಟ್ ಮೊಹಮ್ಮದ್ ಅರ್ಫಾನ್, ಸೆಕೆಂಡ್ ಮೊಹಮ್ಮದ್ ರಿಹಾನ್, ಥರ್ಡ್ ಪ್ಲೇಸ್ ಜಿತೇಶ್. First place Shriyan G, second place Manan R, and third place Pranav Krishna. Riza Fatima, second place Atya K, third place Bhumija.
ಕಾರ್ಯಕ್ರಮದ ಕೊನೆಗೆ ಭಾಗವಹಿಸಿದಂತಹ ಎಲ್ಲ ಮಕ್ಕಳಿಗೆ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದಾರೆ. ಕೆಲವು ಮಕ್ಕಳು ಮಾತ್ರ ಇಲ್ಲಿ ಭಾಗವಹಿಸಿದ್ರು, ಇನ್ನು ಕೆಲವು ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ. ಯಾರೆಲ್ಲ ಭಾಗವಹಿಸಿದ್ದಾರೆ ಅವರಿಗೆ ಇಲ್ಲಿ ಸರ್ಟಿಫಿಕೇಟ್ ಅನ್ನು ಕೊಡುವ ಕಾರ್ಯಕ್ರಮ ನಡೆಯುತ್ತಾ ಇದೆ. ಲಾಸ್ಟ್ ಅಲ್ಲಿ ದಿನೇಶ್ ಸರ್ ಜೊತೆ ಕೂಡ ನಾನು ಸ್ವಲ್ಪ ಹೊತ್ತು ಮಾತನಾಡಿದ್ದೇನೆ. ಎಷ್ಟೇ ಬ್ಯುಸಿ ಇದ್ರು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸ್ವಿಮ್ಮಿಂಗ್ ಕೋರ್ಸ್ ಪ್ರಶಾಂತಿ ವಿದ್ಯಾಕೇಂದ್ರದಲ್ಲಿ ಬಂದಿದ್ದು ಅದರ ಮುಕ್ತಾಯದ ಹಂತದಲ್ಲಿ ಇದೀಗ ನಾವಿದ್ದೇವೆ. ಇವತ್ತಿನ ದಿನ ನೀವೇನ್ ಕಲ್ತ್ರಿ ಅದರ ಒಂದು ಸಣ್ಣ ಒಂದು ಪ್ರೂಫ್ ಇವತ್ತು ಕಾಂಪಿಟಿಷನ್ ಮೂಲಕ ನಾವು ನೋಡಿದ್ವಿ. ಬಟ್ ಅಲ್ಲಿ ನಿಮ್ಮ ಪಾರ್ಟಿಸಿಪೇಷನ್ ಮುಖ್ಯ. ಆ ಒಂದು ಪಾರ್ಟಿಸಿಪೇಷನ್ ನೀವು ಇನ್ವಾಲ್ವ್ ಮಾಡುವಾಗ ಅದುವೇ ಒಂದು ಗ್ರೇಟ್ ಅಂತ ಹೇಳ್ತೀವಿ. ಇಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಭಾಗಿಯಾದಂತಹ ಮುಖ್ಯ ಅತಿಥಿ ಶ್ರೀಮತಿ ಜಯಶ್ರೀ ಇವರಿಗೆ ನಾನು ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳು. ನಮ್ಮ ಶಾಲಾ ಮ್ಯಾನೇಜರ್ ಸರ್ ಶ್ರೀ ಮಹಾಲಿಂಗ್ ಭಟ್ ಸರ್ ಇವರಿಗೂ ಈ ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ನಮ್ಮ ಶಾಲಾ ಪ್ರಾಂಶುಪಾಲ ಶ್ರೀ ವಾಮನನ್ ಸರ್ ಇವರಿಗೂ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಹಾಗೆಯೇ ನಿಮಗೆ ಈಜು ಕಲಿಸಿದಂತಹ ಸರ್ ದಿನೇಶ್ ಸರ್ ಇವರಿಗೂ ಈ ಸಮಯದಲ್ಲಿ ಕೃತಜ್ಞತಾ ಧನ್ಯವಾದಗಳು. ಎಲ್ಲ ಪೇರೆಂಟ್ಸ್ ದಿನೇಶ್ ಸರ್ ಜೊತೆ ಮಕ್ಕಳನ್ನ ನಿಲ್ಲಿಸಿ ಫೋಟೋಸ್ ಅನ್ನ ತಗೊಂಡ್ರು, ನಾನು ತಗೊಂಡೆ. ನಮ್ ಜೊತೆ ಸ್ವಿಮ್ಮಿಂಗ್ ಕೋಚ್ ಆಗಿರುವಂತಹ ದಿನೇಶ್ ಸರ್ ಅವರಿದ್ದಾರೆ. ತುಂಬಾ ಪೇಷನ್ಸ್ ಇಂದ ಇಷ್ಟು ದಿವಸ ಮಕ್ಕಳಿಗೆ ತುಂಬಾ ಫ್ರೆಂಡ್ಲಿ ಆಗಿ ಸ್ವಿಮ್ಮಿಂಗ್ ಅನ್ನ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ಸ್ವಿಮ್ಮಿಂಗ್ ಅಂದ್ರೆ ಇವಾಗ ಬೇಸಿಕ್ ಆಗಿ ಇಲ್ಲಿ ಏನೆಲ್ಲ ಹೇಳ್ಕೊಡ್ತೀರಿ ನೀವು ಮಕ್ಕಳಿಗೆ? ಬೇಸಿಕ್ ಆಗಿ ಅಂತ ಹೇಳಿದ್ರೆ ಅವರಿಗೆ ಆರಂಭದಲ್ಲಿ ಏನು ಗೊತ್ತಿರದಿದ್ರು ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಅವರಿಗೆ ಪ್ಯಾಡ್ ಇಟ್ಕೊಂಡೆಲ್ಲ ಕಲಿಸ್ಬೇಕಾಗ್ತದೆ ಸ್ವಿಮ್ಮಿಂಗ್ ಅನ್ನು. ಮತ್ತೆ ಅವರಿಗೆ ಏನಂತ ಹೇಳಿದ್ರೆ ಫಸ್ಟ್ ಗೆ ಒಂದು ಬಬ್ಲಿಂಗ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಗೆ ನೀರಿಗೆ ಆರುವ ಮುಂಚೆ ಅವರು ಬಬಲ್ ಮಾಡ್ಬೇಕು. ಬ್ರೀದ್ ಇನ್ ಬ್ರೀದ್ ಔಟ್ ಅದು ಮೈನ್ ಆಗಿರುವಂತದ್ದು ಸ್ವಿಮ್ಮಿಂಗ್ ಇದರಲ್ಲಿ. ಅದು ಅನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ ಅವರ ಕಾಲು ಕಿಕ್ಕಿಂಗ್ ಸ್ಟೈಲ್ ಇದನ್ನು ಸ್ಟಾರ್ಟಿಂಗ್ ಆಗಿ ನಾವು ಹೇಳ್ಕೊಡ್ಬೇಕಾಗ್ತದೆ. ಆನಂತರ ಅದಾದ ನಂತರ ಬರುತ್ತಾ ಅವರಿಗೆ ಮತ್ತೆ ಹ್ಯಾಂಡ್ಸ್ ಯಾವ ರೀತಿ ಮೂವ್ ಮಾಡ್ಬೇಕು ಈ ರೀತಿಯಾಗಿ ತಿಳಿಸ್ತಾ ಬೇಸಿಕ್ ಆಗಿ ಹೋಗ್ತೇವೆ. ಓಕೆ, ಟೋಟಲ್ ಆಗಿ ಎಷ್ಟು ಸ್ಟೂಡೆಂಟ್ಸ್ ಇದ್ರು ಈ ವರ್ಷ? ಈಗ ಈ ವರ್ಷ ಅಂತ ಹೇಳಿದ್ರೆ ಜಾಸ್ತಿ ಇದ್ರು, ಕಳೆದ ವರ್ಷಕ್ಕಿಂತ ಈ ಬಾರಿ ಜಾಸ್ತಿ ಇದ್ರು. ಒಂದು 55 ಮಂದಿ ಅಷ್ಟು ಮಕ್ಕಳು ಇಲ್ಲಿ ಬಂದು ಕಲ್ತಿದ್ದಾರೆ. ಸಾಧಾರಣ ಸ್ವಲ್ಪ ಗೊತ್ತಿಲ್ಲ ಇದ್ರು ಸ್ವಿಮ್ಮಿಂಗ್ ಹೇಗೆ ಹೋಗ್ಬೇಕು, ಹೇಗೆ ಮೂವ್ಮೆಂಟ್ ಮಾಡ್ಬೇಕು ಈ ರೀತಿಯಾಗಿ ಹೆಚ್ಚಿನ ಮಕ್ಕಳು 20 ದಿವಸದಲ್ಲಿ ಚೆನ್ನಾಗಿ ಕಲ್ತಿದಾರೆ ಅಂತ ನನ್ನೊಂದು ಭಾವನೆ. ಹೌದು, ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಆದ್ಯನಿಗೆಲ್ಲ ಇವಾಗ ಅಂದ್ರೆ ನೀರಲ್ಲಿ ಆಟ ಆಡೋದು ಅಂದ್ರೆ ತುಂಬಾ ಇಷ್ಟ ಆಯ್ತು. ತುಂಬಾ ಮಕ್ಕಳಿಗೆ ಇವಾಗ ನೀರು ಅಂದ್ರೆ ಭಯ ಇರುತ್ತೆ, ನೀರಲ್ಲಿ ಇಳಿಲಿಕ್ಕೆ ಭಯ ಪಡ್ತಾರೆ. ಅಂತ ಮಕ್ಕಳಿಗೂ ಕೂಡ ಇವರು ತುಂಬಾ ಅಷ್ಟೊಂದು ಪೇಷನ್ಸ್ ಇಂದ ಅವ್ರು ಏನ್ ಮಿಸ್ಟೇಕ್ ಮಾಡ್ತಾರೆ ಅದನ್ನೆಲ್ಲ ಒಬ್ಸರ್ವ್ ಮಾಡಿ ತುಂಬಾ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. Okay, thanks. ಥ್ಯಾಂಕ್ ಯು.